ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ಇವಾಗ ಬಂದು ಬೆಳಗ್ಗೆ 5:15. ಇವಾಗ ರೆಡಿ ಆಗಿಬಿಟ್ಟು ಇವಾಗ ನಾವು ಇವತ್ತು ಫೆಬ್ರವರಿ 14. ಇವತ್ತು ನಾವು ಬೃಂದಾವನ್ಗೆ ಹೋಗ್ತಾಯಿದ್ದೀವಿ. ಮಥುರಾ ಮತ್ತು ಆಗ್ರಾಗೆ ಹೋಗಬೇಕು. ಒಬ್ಬರು ಫ್ರೆಂಡ್ ಇದ್ದಾರೆ ಕನ್ನಡದವರು, ಅವರು ಅಕ್ಕಂದರು ಬಂದಿದ್ದಾರೆ. ಅವ್ರ ಜೊತೆಗೆ ನಾನು ಹೋಗ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗೋಯಿತು. ಇನ್ನೇನು ಇವಾಗ ಆಟೋ ಬುಕ್ ಮಾಡಿದ್ವಿ. ಆಟೋದಲ್ಲಿ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಕಾರ್ ಬುಕ್ ಮಾಡಿದ್ದಾರೆ. ಕಾರಲ್ಲಿ ನಾವು ಬೃಂದಾವನಕ್ಕೆ ಹೋಗ್ತೀವಿ. ಇವಾಗ ನಾನು ಅವ್ರ ಮನೆಗೆ ಬಂದೆ. ಒಂದು 15 ದಿನಕ್ಕೋಸ್ಕರ ಅವ್ರ ಅಕ್ಕರು ಅವ್ರು ಬಂದಿದ್ದಾರೆ. ಅವರು ಹರಿದ್ವಾರ ರಿಷಿಕೇಶ್ಗೆಲ್ಲ ಹೋಗ್ತಾರೆ. ನಾನು ಬರೀ ಬೃಂದಾವನ ಮತ್ತು ಆಗ್ರಾ ಹೋಗ್ತಾಯಿದ್ದೀವಿ ಇವತ್ತು. ಅವರು ಕೂಡ ಎಲ್ಲ ರೆಡಿಯಾಗಿದ್ದರು. ತಿಂಡಿನ ನಾನು ಇಡ್ಲಿ ಮಾಡಿದೆ, ಚಟ್ನಿ ಮಾಡ್ಕೊಂಬಂದಿದ್ದೀನಿ ಮನೆಯಿಂದ. ಅವರು ಪಲಾವ್ ಮಾಡ್ಕೊಂಡಿದ್ದಾರೆ ಮಧ್ಯಾಹ್ನಕ್ಕೆ. ನಾವು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ 7:15 ಆಗಿತ್ತು. ಅದಾದಮೇಲೆ ಇವಾಗ ತಿಂಡಿಗೆ 9:30 ಅಷ್ಟರಲ್ಲಿ ಒಂದು ಡಾಬಾ ಹತ್ರ ನಿಲ್ಲಿಸಿದ್ರು. ತಿಂಡಿಯೆಲ್ಲ ತಿಂದ್ಕೊಂಡು ಟೀ ಕುಡಿದ್ವಿ. ಅದಾದಮೇಲೆ ಫಸ್ಟು ನಾವು ಹೋಗಿದ್ದೆ ಬೃಂದಾವನ. ಬೃಂದಾವನ ಸಿಗುತ್ತೆ, ಬೃಂದಾವನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಳ್ಳಿ ಅಂತ ಅಂದರು. ಹೋದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು. ನೋಡ್ಬೋದು, ಸಿಕ್ಕಾಪಟ್ಟೆ ರಶ್ಶು. ಇವತ್ತು ಫೆಬ್ರವರಿ 14 ಆಗಿರೋದ್ರಿಂದ ಫಸ್ಟು ಬಾಕಿ ಬಿಹಾರಿ ಮಂದಿರ್ಗೆ ಬಂದಿದ್ದೀವಿ. ಇಲ್ಲಿ ಮಂಗಗಳು ಜಾಸ್ತಿ ಇದ್ದಾವೆ. ಮೊಬೈಲಲ್ಲೆಲ್ಲ ಟೋಪಿ ಏನಾದರೂ ಹಾಕ್ಕೊಂಡಿದ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಮೊಬೈಲೆಲ್ಲ ಕಿತ್ಕೊಂಡು ಹೋಗ್ತವೆ. ಹುಷಾರಾಗಿ ಇಟ್ಕೋಬೇಕು ಮೊಬೈಲ್ನೆಲ್ಲ. ಇಲ್ಲಿ 4 ಗೇಟ್ ಇದೆ ಅನಿಸುತ್ತೆ. ನಾವು ಒಂದೊಂದು ಗೇಟಿಗೆ ಒಬ್ಬೊಬ್ಬರು ಒಂದೊಂದು ಸಲ ಬಿಡ್ತಾಯಿದ್ರು. ಒಳಗಡೆ ಬಂದ್ವಿ, ತುಂಬ ರಶ್ಶು. ನಾವು ಮೆಟ್ಲ ಹತ್ರ ನಿಂತ್ಕೊಂಡೇ ನೋಡಿದ್ವಲ್ಲ ಅಷ್ಟೇ. ಮಾತ್ರ ಹತ್ರ ಹೋದರೆ ಅಲ್ಲಿ ಪೊಲೀಸರು ತುಂಬ ತಳ್ಳಾಡ್ಬಿಟ್ರು, ನೋಡೋಕ್ಕೆ ಬಿಡಲಿಲ್ಲ. ಒಳಗಡೆ ಎಲ್ಲ ಫುಲ್ ಬಲೂನ್ಸ್ ಎಲ್ಲ ಕಟ್ಟಿದ್ರು. ನಾಲ್ಕೈದು ಲೈನ್ ಇದ್ದಾವಲ್ಲಿ. ಹಾಗಾಗಿ ಅಷ್ಟು ಹತ್ರದಿಂದ ಹೋದ್ರೂ ನೋಡೋಕ್ಕೆ ಬಿಡಲ್ಲ.